ಫ್ರೆಂಡ್ಸ್, ನಾನೀಗ ನಮ್ಮಮ್ಮರ ಮನೇಲಿದ್ದೀನಿ. ಇವು ಚಿಂಕು ಚೋಟು ಅಂತ ಪಡ್ಕೊತಾವ್ರೆ. ಅವನಿಗೆ ಕಟಿಂಗ್ ಮಾಡಿಸಿದ್ದೀನಿ ನೋಡಿ ಹೆಂಗವನೆ ಅಂತ ಅಂದ್ಬಿಟ್ಟು. 2 ದಿನ ರಜೆ ಆಗೈತಿ ಇವಾಗ. ಹಾಯ್ ಅಣ್ಣ, ಹಾಯ್ ಅಂದ್ರ. ಹಾಯ್ ನಮಸ್ತೆ. ಆಮೇಲೆ ಇವಾಗ ಅವನಿಗೆ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಅವನಿಗೆ ಇವಾಗ ತೋರಿಸ್ತೀನಿ ನೋಡಿ. ಕಟಿಂಗ್ ಬಂದು ಇವಾಗ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಿಸಿ. ಎಂಥ ಕಟಿಂಗ್ ಹೇಳು ಇದು? ಹೆಬ್ಬುಲಿ. ಯಾವುದು? ಯಾವ ಹುಲಿ? ಹೆಬ್ಬುಲಿ ಕಟಿಂಗ್ ಅಂತೆ. ಚೆನ್ನಾಗೈತೆ ಇವಾಗ ನೋಡೋದಕ್ಕೆ. ಯಾರು ಅಂತ ಅಂದರೆ ನಮ್ಮ ಊರಲ್ಲಿ ತುಂಬ ಹಳೆಯವರು, ತುಂಬ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಗೋವಿಂದಣ್ಣ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ತುಂಬ ಚೆನ್ನಾಗಿ ಮಾಡ್ತಾರೆ. 70 ರೂಪೀಸ್ ತೊಗೊತಾರೆ ಕಟಿಂಗ್ ಮಾಡೋದಕ್ಕೆ. ನಾಳೆ ಅರಸೀಕೆರೆಗೆ ಹೋಗಿ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ, ಅಂದರೆ ಕಟಿಂಗ್ ಮಾಡಿಸಿ ಸ್ನಾನ ಮಾಡಿಸಿ ಕಳ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಕಟಿಂಗ್ ಮಾಡಿಸಿದ್ದೀನಿ. ಇನ್ನು ನೆಟ್ವರ್ಕ್ ಊರಲ್ಲಿ ಸಿಗಲ್ಲ, ಹಂಗಾಗಿ ಇಲ್ಲೇ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಹೋಗ್ಬೇಕು. ಅವೆರಡು ಕಿತ್ತಾಡ್ತಾವೆ, ನೋಡ್ತಾ ಇರ್ಬೋದು. ಅಲ್ಲಿ ಇಬ್ಬರು ನೀರು ಇಕ್ಕೊಂಡವ್ರೆ, ಸ್ನಾನ ಮಾಡಿಕೊಂಡು ಇಬ್ಬರು ಕಿತ್ತಾಡ್ತಾ ಕೂತವ್ರು. ಇವಾಗ ಒಟ್ನಲ್ಲಿ ಚೆನ್ನಾಗಿ ಮಾಡೋರು ಕಟ್ಟಿಂಗು. ಇವಾಗ ಸ್ವಲ್ಪ ತೀರಾ ಫುಲ್ ಸಣ್ಣ ಕೊಡಿಸ್ಬಿಟ್ಟಿದ್ದೀನಿ ಕೂದಲ. ಯಾಕಂತಂದರೆ ಅವ್ನಿಗೇನಾಗುತ್ತೆ ಅಂದರೆ ಕೂದಲೆಲ್ಲನೂ ಬೇಗ ಬಂದ್ಬಿಡುತ್ತೆ. ಒಂದು ತಿಂಗಳಿಗೊಂದ್ಸಲಿ ಕಟ್ ಮಾಡ್ಸಂಗಾಗುತ್ತೆ. ಅದಕ್ಕೆ ಈ ರೀತಿ ಫುಲ್ ತುಂಡಾಗಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾವನೆ.